ಶೆಟ್ಟರ್ ಸವದಿ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ರಣತಂತ್ರ. ಲಿಂಗಾಯತ ಕೋಟೆಯಲ್ಲಿ ರಾಜಾಹುಲಿ ಅಬ್ಬರ. ಬಿಜೆಪಿ ಚಕ್ರವ್ಯೂಹ. ಶೆಟ್ಟರ್ ಸವದಿಗೆ ಸವಾಲು. ಇದೇ ಹೊತ್ತಿನ ಸ್ಪೆಷಲ್ ಟಾರ್ಗೆಟ್ ಶೆಟ್ಟರ್ ಸವದಿ. ಬಿಜೆಪಿ ಟಾರ್ಗೆಟ್ ಮಾಡಿದೆ ಶೆಟ್ಟರ್ ಹಾಗೆ ಲಕ್ಷ್ಮಣ್ ಸವದಿ. ಇಬ್ಬರು ಕೂಡ ಇದೀಗ ಟಾರ್ಗೆಟ್ ಆಗಿರೋದು. ಲಿಂಗಾಯತ ನಾಯಕರ ವಿರುದ್ಧ ಇದೀಗ ಸಮರ ಸಾರಿದ್ದಾರೆ ಬಿಜೆಪಿಯವರು. ಇಬ್ಬರ ವಿರುದ್ಧ ಲಿಂಗಾಯತ ನಾಯಕ ಬಿಎಸ್ವೈ ಪ್ರಚಾರವನ್ನು ನಡೆಸುತ್ತಾರೆ. ಇಲ್ಲಿ ಇಷ್ಟು ದಿನಗಳ ಕಾಲ ಯಡಿಯೂರಪ್ಪನವರು ಈ ಮಟ್ಟಿಗೆ ಫುಲ್ ಆಕ್ಟಿವ್ ಆಗಿ ಶೆಟ್ಟರ್ ಹಾಗೆ ಸವದಿಯ ವಿರುದ್ಧ ಪ್ರಚಾರನ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಯಾವಾಗ ಸಂತೋಷ್ ಅವರು ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ರು, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಆಗ್ಲಿಂದಲೂ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ ಯಡಿಯೂರಪ್ಪನವರು. ಹಾಗಾಗಿ ಅಥಣಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಲ್ಲಿ ಪ್ರಚಾರ ಕಾರ್ಯಕ್ಕೆ ಇಳಿತಾರೆ. ಅಥಣಿ ಹುಬ್ಬಳ್ಳಿಗೆ ಹೋಗ್ತಾರೆ, ಅಲ್ಲಿ ಕ್ಯಾಂಪೇನ್ ನಲ್ಲಿ ಭಾಗಿಯಾಗ್ತಾರೆ. ಲಕ್ಷ್ಮಣ್ ಸವದಿ ವಿರುದ್ಧ ಬೆಳಗ್ಗೆ ವಾಕ್ಪ್ರಹಾರವನ್ನ ಅಂದ್ರೆ 10:30ಕ್ಕೆ ಬಿಎಸ್ವೈ ಅವರು ಪ್ರಚಾರ ಮಾಡ್ತಾರೆ ಅಥಣಿ ಕ್ಷೇತ್ರದಲ್ಲಿ. ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿರುವಂತಹ ಸವದಿಯ ವಿರುದ್ಧ ಈಗ ಮತ್ತೊಮ್ಮೆ ಸಮರವನ್ನ ಸಾರಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಸಂಜೆ ಶೆಟ್ಟರ್ ಕ್ಷೇತ್ರದಲ್ಲಿ ಅಬ್ಬರಿಸ್ತಾರೆ ಯಡಿಯೂರಪ್ಪನವರು. ಎಲ್ಲಾ ಹುದ್ದೆಯನ್ನ ಬಿಜೆಪಿಯಲ್ಲಿ ಇದ್ದಾಗ ಅನುಭವಿಸ್ಬಿಟ್ಟು ಆನಂತರ ಮೋಸ ಮಾಡಿ ಹೋದ್ರು ಅಂತ ಹೇಳಿ ಯಡಿಯೂರಪ್ಪನವರು ಕಿಡಿಕಾರಿದ್ದಾರೆ ಶೆಟ್ಟರ್ ವಿರುದ್ಧ. ಹಾಗಾಗಿ ಲಿಂಗಾಯತ ಕೋಟೆಯಲ್ಲಿ ಲಿಂಗಾಯತ ನಾಯಕ ಇವತ್ತು ಅಬ್ಬರಿಸಿ ಬೊಬ್ಬಿರುತ್ತಾರೆ. ರಾಜಾಹುಲಿ ಕಾಳಿಗೆ ಚಕ್ರ ಕಟ್ಟಿಕೊಂಡಂತೆ ಇವತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಹಾಗೆ ಅಥಣಿ ಕ್ಷೇತ್ರಗಳಲ್ಲಿ ಸಂಚಾರವನ್ನ ನಡೆಸ್ತಾರೆ, ಮೀಟಿಂಗ್ಗಳನ್ನ ನಡೆಸ್ತಾರೆ. ಒಂದು ಮೀಟಿಂಗ್ಗಳಲ್ಲಿ ನಡೆಸಿ ಆನಂತರ ರೋಡ್ ಶೋವನ್ನ ಕೂಡ ನಡೆಸ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಚರ್ಚೆಯನ್ನ ನಡೆಸ್ತಾರೆ, ಆ ಮುಖಂಡರುಗಳ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. ಒಟ್ಟಾರೆ ಇವರ ಪ್ಲಾನ್ ಇಷ್ಟೇ, ಏನಾದ್ರೂ ಮಾಡಿ ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸಲೇಬೇಕು ಅನ್ನೋ ಒಂದು ಪಣವನ್ನ ತೊಟ್ಟಿದ್ದಾರೆ. ಒಂದೇ ಒಂದು ಮಾತು, ಯಾವ ಕಾರಣಕ್ಕೂ ಜಗದೀಶ್ ಶೆಟ್ಟರು ನಮಗೆ ದ್ರೋಹ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ವಿಶ್ವಾಸ ದ್ರೋಹ ಮಾಡಿದ್ದಾರೆ. ಅವ್ರಿಗೆಲ್ಲ ಸ್ಥಾನಮಾನಗಳನ್ನು ನಾವು ಕೊಟ್ಟಿದ್ದೋ, ಮುಖ್ಯಮಂತ್ರಿ ಮಾಡಿದ್ದೋ, ವಿರೋಧ ಪಕ್ಷದ ನಾಯಕರಾಗಿ ಮಾಡಿದ್ದೋ, ಸ್ಪೀಕರ್ ಮಾಡಿದ್ದೋ, ಶಿವಪ್ಪನವ್ರನ್ನ ಮೈ ಮೇಲೆ ಹಾಕ್ಕೊಂಡು ಅವತ್ತು ಅವರು ವಿರೋಧ ಪಕ್ಷದ ನಾಯಕರು ಸಹ ಮಾಡಿದ್ದೋ. ಇಂಥವರು ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೆ ಈ ಎಲೆಕ್ಷನಲ್ಲಿ ಗೆಲ್ಲಬಾರದು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಎರಡೂ ಕಡೆ ಅಂತ ಹೇಳಿಬಿಟ್ಟು ಇವೆಲ್ಲ ಬೆಂಬಲ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇನೆ. ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿದ್ದಾರೆ. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ ಇವತ್ತು ಚುನಾವಣೆ ಇಡೀ ದೇಶದಲ್ಲಿಯೇ ಸೆಂಟರ್ ಸ್ಟೇಜ್ಗೆ ಬಂದಿದೆ. ಸೆಂಟ್ರಲ್ ಕ್ಷೇತ್ರವನ್ನ ಸೆಂಟರ್ ಸ್ಟೇಜ್ಗೆ ತಂದವರು ಬಿಜೆಪಿಯವರು. ನನಗೆ ಡಿಸ್ಟರ್ಬ್ ಮಾಡಿಬಿಟ್ಟು ಬಿಜೆಪಿ ತಳಪಾಯವನ್ನ ಹಾಳು ಮಾಡಿದ್ದಾರೆ. ಸೆಂಟ್ರಲ್ ಡಿಸ್ಟರ್ಬ್ ಮಾಡಿದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಡಿಸ್ಟರ್ಬ್ ಆಗತ್ತೆ ಅಂತ ಅಮಿತ್ ಶಾಗೆ ಶೆಟ್ಟರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೋಶಿ ಅವರಿಗೆ 60 ವರ್ಷ ವಯಸ್ಸಾಯಿತು, ಅರಳು ಮರಳಾಗಿರಬಹುದು, ಅವರಿಗೆ ಅಧಿಕಾರದ ಮದ ಏರಿದೆ. 2024ರ ಚುನಾವಣೆಯಲ್ಲಿ ಜೋಶಿ ಅವರಿಗೆ ಗೊತ್ತಾಗತ್ತೆ ಅಂತ ಜೋಶಿ ವಿರುದ್ಧ ಕೂಡ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ವರಿಷ್ಠರಿಗೆ ನಮ್ಮ ರಾಜ್ಯದಲ್ಲಿ ಇರುವಂಥ ವರಿಷ್ಠ ಅದ್ಯಾಕೆ ಡಿಸ್ಟರ್ಬ್ ಮಾಡಿದ್ರು? ಅಲ್ರಿಪ್ಪ, ಹುಬ್ಳಿ ಧಾರವಾಡ ಸೆಂಟ್ರಲ್ ಇದು ಸ್ಟ್ರಾಂಗ್ ಹೋಲ್ಡು, ಒಂದು ಗಂಡು ಬಿಟ್ಟಿದ ಸ್ಥಳ. ಇದನ್ನು ತಳಪಾಯಿ ಯಾಕೆ ಕಿತ್ತಾಕಕ್ಕೆ ಪ್ರಯತ್ನ ಮಾಡಕತ್ತೀರಿ? ಅದು ಬರೀ ಸೆಂಟ್ರಲ್ಗೆ ಡಿಸ್ಟರ್ಬ್ ಆಗೋದಿಲ್ಲ, ಅಕ್ಕಪಕ್ಕದ ಕ್ಷೇತ್ರಕ್ಕೆ ಡಿಸ್ಟರ್ಬ್ ಆಗ್ತದೆ. ಯಾಕೆ ಅಷ್ಟು ನನ್ನ ಮೇಲೆ ಸಿಟ್ಟು? ನಾ ಏನು ಅನ್ಯಾಯ ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿಗೆ? ನನ್ನಿಂದ ಕಾಂಟ್ರಿಬ್ಯೂಷನ್ ಆಗಿದೆ. 60 ಆಗಿರ್ಬೇಕು ಜೋಶಿ ಅವ್ರಿಗೂ, ಅವರು ಆ ಸ್ಟೇಜಿಗೆ ಬರಾಕತ್ತಾರೆ. 76 ಇದ್ದವ್ರಿಗೆ ಹಳೆ ಪ್ಲೇಯರ್ ಅನ್ನಕ್ಕೆ ತಯಾರಿಲ್ಲ. 67 ಹಳೆ ಪ್ಲೇಯರ್ ಅಂತಾರೆ, ಬಹುಶಃ 63 ಆಗಿ ಕಾಣಿಸಿದ್ದೆ ಜೋಶಿ ಅವ್ರಿಗೆ. ಯಾಕೆ ಹಿಂಗೆ ಮಾತಾಡಕತ್ತಾರೆ ಅರ್ಥ ಇಲ್ಲ. ಅದಕ್ಕೆ ಅಧಿಕಾರ ಮರ ಜಾಸ್ತಿ ಆಗಿದೆ, ಏನು ಮಾಡೋದೈತಿ? 2024 ಬರ್ತಲ್ಲ, ಗುರ್ತಾಗತ್ತಲ್ಲ ಹಣೆ ಬರ. ಇನ್ನು ಬಿಜೆಪಿ ನಾಯಕರಿಂದ ಶೆಟ್ಟರನ್ನ ಸೋಲಿಸೋದಕ್ಕೆ ಒಂದ್ ಕಡೆ ಪಣ ತೊಟ್ಟಿದ್ರೆ, ಕಾಂಗ್ರೆಸ್ ನಾಯಕರು ಕೂಡ ಶೆಟ್ಟರ್ ಗೆಲುವಿಗೆ ಇಲ್ಲಿ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ. ಒಟ್ಟಾರೆ ಒಂದು ಕಡೆ ಶೆಟ್ಟರ್ ಅವರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಇದೇ ಕಾರಣಕ್ಕೆ. ಒಂದು ಕಡೆ ಬಿಜೆಪಿ ಅವರು ಶೆಟ್ಟರ್ ಸೋಲಿಸಲಿಕ್ಕೆ ಸಾಹಸಗಳನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಶೆಟ್ಟರ್ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಟಾರ್ಗೆಟ್ ಆಗಿರೋ ಶೆಟ್ಟರ್ಗೆ ಇಲ್ಲಿಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಲ ಸಿಕ್ಕಿದೆ. ಇವತ್ತು ಸಂಜೆ ಹುಬ್ಬಳ್ಳಿಯಲ್ಲಿ ಖರ್ಗೆ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬಿಜೆಪಿಯ ಆರೋಪಗಳಿಗೆ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಇವತ್ತು ಖರ್ಗೆ ಅವರು. ಜಗದೀಶ್ ಶೆಟ್ಟರ್ ಪರ ಬ್ಯಾಟ್ ಬೀಸ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಆ ಪ್ರೆಸ್ ಮೀಟ್ ಮಾಡ್ಲಿಕ್ಕೂ ಮುಂಚೆ ಅವರು ಮಾಡ್ತಾರೆ. ಅದಾದ ಮೇಲೆ ಶೆಟ್ಟರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಸ್ಥಳೀಯ ನಾಯಕರಿಗೆ ಒಂದು ಜವಾಬ್ದಾರಿಯನ್ನ, ಟಾಸ್ಕ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಜಿದ್ದಾಜಿದ್ದಿಗೆ ಅಖಾಡವಾಗಿ ಮಾರ್ಪಟ್ಟಿದೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಕೌಂಟರ್, ಪ್ರತಿ ಕೌಂಟರ್ಗಳು ಕೂಡ ಬರ್ತಾ ಇದೆ. ಇವತ್ತು ಖರ್ಗೆ ಅವರು ಬಿಜೆಪಿಗೆ ಟಕ್ಕರ್ ಕೊಡ್ಲಿಕ್ಕೆ ಅಂತ ಹೇಳಿ ಸಂಜೆ ಸುದ್ದಿಗೋಷ್ಠಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅವರ ಸ್ಟ್ರಾಟಜಿ ಏನು ಅನ್ನೋದನ್ನ ಕಾದ್ ನೋಡ್ಬೇಕು.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಹಾಗೆ ಶಿವರಾಮ್ ಮಸುಂಡಿ ಇಬ್ರು ಕೂಡ. ಸೊ ನಾನು ಮೊದಲನೇದಾಗಿ ಶಿವರಾಮ್ ಮಸುಂಡಿಗೆ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಶಿವರಾಮ್, ಈಗ ಮೊದಲನೇದಾಗಿ ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಬಹಳ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಟಿದೆ. ಕಾರಣ ಒಂದು ಕಡೆ ಜಗದೀಶ್ ಶೆಟ್ಟರನ್ನ ಸೋಲಿಸಲಿಕ್ಕೆ ಬಿಜೆಪಿ ಸರ್ಕಸ್, ಮತ್ತೊಂದು ಕಡೆ ಅವ್ರನ್ನ ಗೆಲ್ಲಿಸಲಿಕ್ಕೆ ಅಂತ ಹೇಳಿ ಕಾಂಗ್ರೆಸ್ನವರ ಸರ್ಕಸ್. ಸೊ ಎಐಸಿಸಿ ಅಧ್ಯಕ್ಷರ ಎಂಟ್ರಿ ಆಗ್ತಾ ಇದೆ, ಮೀಟಿಂಗ್ ಅನ್ನ ನಡೆಸ್ತಾರೆ, ಒಂದು ಹೈ ವೋಲ್ಟೇಜ್ ಮೀಟಿಂಗ್. ಸೊ ಒಟ್ಟಾರೆ ಸಾರಾಂಶ ಏನು, ಈ ಮೀಟಿಂಗ್ ನ ಹಿನ್ನೆಲೆ ಏನು? ಶ್ರುತಿ, ಇಲ್ಲಿವರೆಗೂ ಅಂದ್ರೆ ಶೆಟ್ಟರ್ ಬಿಜೆಪಿ ನಾಯಕರ ಟಾರ್ಗೆಟ್ ಆಗಿದ್ರು. ಈಗ ಶೆಟ್ಟರ್ಗೆ ಒಂದ್ ರೀತಿಯಲ್ಲಿ ಖರ್ಗೆ ಅವರ ಬಲ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದೇ ಪ್ರಥಮ ಬಾರಿಗೆ ಅಂದ್ರೆ ಅವರು ಶೆಟ್ಟರ್ ಜಾಯಿನ್ ಆದ ನಂತರ ಇದೇ ಪ್ರಥಮ ಬಾರಿಗೆ ಖರ್ಗೆ ಅವರು ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಸಂಜೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಇಲ್ಲಿನ ಸ್ಥಳೀಯ ನಾಯಕರ ಒಂದು ಸಭೆಯನ್ನು ಸಹ ಮಾಡೋರಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಏನು ಯಾವ ರೀತಿ ಶೆಟ್ಟರ್ನ ಏಕಾಂಗಿ ಮಾಡಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಆದ್ರೆ ನೀವು ಅವ್ರ ರಕ್ಷಣೆ ನಿಲ್ಲಬೇಕು ಮತ್ತು ಅವರ ಗೆಲುವಿಗೆ ಯಾವ ರೀತಿ ಶ್ರಮಿಸಬೇಕು ಮತ್ತು ಏನೆಲ್ಲ ರಣತಂತ್ರ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ಮಾಡೋರಿದ್ದಾರೆ. ನಂತರ ಏನು ಮಾಧ್ಯಮಗೋಷ್ಠಿಯಲ್ಲೂ ಸಹ ಬಿಜೆಪಿ ನಾಯಕರು ಏನು ಘಟಾನುಘಟಿ ನಾಯಕರು ಈಗೇನು ಶೆಟ್ಟರ್ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ರೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆ ಏನಂದ್ರೆ ಏನು ಸೆಂಟ್ರಲ್ ಕ್ಷೇತ್ರ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಜೊತೆಗೆ ಒಂದು ಏನು ಘಟಾನುಘಟಿ ನಾಯಕರ ಒಂದು ಆರೋಪ ಪ್ರತ್ಯಾರೋಪ ಮತ್ತು ವಾಕ್ಸಮರಕ್ಕೆ ಒಂದು ವೇದಿಕೆ ಆಗುವಂತ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಒಂದ್ ಕಡೆ ಖರ್ಗೆ ಅವರು ಪತ್ರಿಕಾಗೋಷ್ಠಿ ಜೊತೆಗೆ ಮತ್ತೊಂದು ಕಡೆ ಏನ್ ರಾಜಾಹುಲಿ ಅಂತ ಬಿಂಬಿತಗೊಂಡಂತಹ BSY ಅವರು ಸಹ ಸೆಂಟ್ರಲ್ ಕ್ಷೇತ್ರದಲ್ಲಿ ಇವತ್ತು ರೋಡ್ ಶೋ ಮಾಡೋರಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ರೋಡ್ ಶೋ ಮಾಡೋ ಮೂಲಕ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವರು ಸಹ ಸಜ್ಜಾಗಿದ್ದಾರೆ. ಶ್ರುತಿ, ಓಕೆ, ಮತ್ತೊಂದು ಕಡೆಗೆ ಯಡಿಯೂರಪ್ಪನವರು ಕೂಡ ಸಜ್ಜಾಗಿದ್ದಾರೆ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಬಾರಿ ಸಂತೋಷ್ ಅವರನ್ನ ಭೇಟಿ ಆದ ಮೇಲಂತೂ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಖಂಡಿತ ಶ್ರುತಿ, ಯಾಕಂದ್ರೆ ಏನು BL ಸಂತೋಷ್ ಭೇಟಿ ಆಗೋವರೆಗೂ ಸಹ ಶೆಟ್ಟರ್ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇತ್ತಂತಾನೆ ಹೇಳ್ಬೋದು. ಕೇವಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಷ್ಟೇ BSY ಅವರ. ಯಾವಾಗ ಏನು BL ಸಂತೋಷ್ ಅವರು ಖುದ್ದು ಭೇಟಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ ನಂತರ ಮರುದಿನ ಅಂದ್ರೆ ಮೊನ್ನೆ ಭೇಟಿ ಕೊಟ್ಟಿದ್ರು, ನಿನ್ನೆ ಸಂಜೆನೆ ಹುಬ್ಬಳ್ಳಿಗೆ ಭೇಟಿ ಕೊಟ್ಟಂತ BSY ಅವರು ವೀರಶೈವ ಮತ್ತು ಲಿಂಗಾಯತರ ಮುಖಂಡರು ಸಭೆ ಮಾಡಿದ್ದಾರೆ ಮತ್ತು ಆ ಮೂಲಕ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನಂದ್ರೆ ಕಾಂಗ್ರೆಸ್ನವರು ಲಿಂಗಾಯತ ವರ್ಸಸ್ ಲಿಂಗಾಯತ ಅನ್ನೋ ರೀತಿಯಲ್ಲಿ ಒಂದು ಟಾರ್ಗೆಟ್ ಮಾಡ್ತಾ ಇದ್ರೆ ಅದು ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿ ಮತಗಳು ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿ ಬಿಟ್ಟು ಹೋಗಬಾರದು ಮತ್ತು ಶೆಟ್ಟರ್ನ ಕಟ್ಟಿ ಹಾಕ್ಲಿಕ್ಕೆ ಏನೆಲ್ಲ ರಣತಂತ್ರ ರೂಪಿಸಬೇಕು ಅದನ್ನ ಲಿಂಗಾಯತ ಮುಖಂಡರು ಮಾಡ್ಬೇಕನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಜೊತೆಗೆ ಏನಂದ್ರೆ ಮೀಟಿಂಗ್ ನಂತರ ಇವತ್ತೇನಂದ್ರೆ ಸಂಜೆ ರೋಡ್ ಶೋ ಮಾಡೋರಿದ್ದಾರೆ. ಅಲ್ಲೂ ಸಹ ಒಂದು ಶಕ್ತಿ ಪ್ರದರ್ಶನ ಮಾಡೋ ಮೂಲಕ ಶೆಟ್ಟರ್ ಸೋಲಿಗೆ ಒಂದು ಪಣ ತೊಡಲಿಕ್ಕೆ ರೆಡಿ ಆಗಿದ್ದಾರೆ. ಓಕೆ ಶಿವರಾಮ್, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಲೋಹಿತ, ನನ್ನ ಪ್ರಶ್ನೆ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಫೀಲ್ಡ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳು, ಸೊ ರಣತಂತ್ರಗಳನ್ನ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಸೊ ಅವರ ಮೀಟಿಂಗ್ ನ ಹಿನ್ನೆಲೆ ಜೊತೆಗೆ ನಾಯಕರುಗಳಿಗೆ ಯಾವ ರೀತಿಯಾಗಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಆ ಭಾಗದಲ್ಲಿ? ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಇಲ್ಲಿ ಒಂದು ಭಾಗದಲ್ಲಿ ಸೌದಿಯನ್ನ ಟಾರ್ಗೆಟ್ ಮಾಡಿರುವಂತಹ ಬಿಜೆಪಿ ಶತಾಯಗತಾಯ ಇವತ್ತು ಸೌದಿಯನ್ನ ಸೋಲಿಸಲೇಬೇಕು ಅನ್ನೋ ಪಣ ತೊಟ್ಟಿರ್ತಕ್ಕಂಥ ಯಡಿಯೂರಪ್ಪ ಅವರು ಇವತ್ತು ಅಥಣಿ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಸೌದಿಯವರು ಕೂಡ ಸಾಕಷ್ಟು ಅಭ್ಯರ್ಥಿಗಳು ಬಿಜೆಪಿ ಮೇಲೆ ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಯಡಿಯೂರಪ್ಪ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಪಕ್ಷ ಅವರಿಗೆ ಎಲ್ಲವನ್ನು ಕೊಟ್ಟಿತ್ತು, ಎಲ್ಲವನ್ನು ಕೊಟ್ಟಾದ್ಮೇಲೂ ಕೂಡ ಈ ರೀತಿ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ಸೊ ಅವ್ರಿಗೆ ಒಂದು ಬುದ್ಧಿಯನ್ನ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಒಂದು ದೊಡ್ಡ ಬೃಹತ್ ಆದಂತ ಸಮಾವೇಶನ ನಡೆಸ್ತಾ ಇದೆ. ಅದರ ಜೊತೆಗೆ ಒಂದಷ್ಟು ಸ್ಥಳೀಯ ಬಿಜೆಪಿ ನಾಯಕರು ಅದರಲ್ಲಿ ಪಂಚಮಸಾಲಿ ಲಿಂಗಾಯತರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ತಾ ಇದೆ. ಸೊ ಇದು ಯಡಿಯೂರಪ್ಪ ಅವರ ಸ್ಟ್ರಾಟಜಿ ಒಂದ್ ಕಡೆ ಆದ್ರೆ, ಇನ್ನೊಂದೆಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ಒಂದು ಚಿಕ್ಕೋಡಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೊ 11 ಗಂಟೆ ಅಷ್ಟೊತ್ತಿಗೆ ಒಂದು ಚಿಕ್ಕೋಡಿಯಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಆದ್ಮೇಲೆ ಚಿಕ್ಕೋಡಿಯಲ್ಲಿ ಬೃಹತ್ ಆದಂತ ಸಮಾವೇಶ ನಡೆಯುತ್ತೆ. ಸೊ ಅಲ್ಲಿ ಮೀಟಿಂಗ್ ಅಲ್ಲಿ ಸೌದಿ ಜೊತೆ ಕೂಡ ಒಂದಷ್ಟು ಚರ್ಚೆಗಳು ನಡೆಯುತ್ತೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು. ಯಾವ ರೀತಿ ಚುನಾವಣೆಯನ್ನ ಎದುರಿಸಬೇಕು, ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡಬೇಕು, ಯಾಕಂತಂದ್ರೆ ಬಿಜೆಪಿ ಘಟಾನುಘಟಿ ನಾಯಕರು ಬಂದು ಆ ಒಂದು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಮತದಾರರು ವಾಲುವಂತ ಒಂದು ಸಂಭವ ಇರುತ್ತೆ. ಸೊ ಅವ್ರನ್ನ ಯಾವ ರೀತಿ ಕಟ್ಟಿ ಹಾಕ್ಬೇಕು, ಅವ್ರನ್ನ ನಿಮ್ಮ ಬಳಿ ಯಾವ ರೀತಿ ಹಿಡಿದಿಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟಜಿಗಳು ಕೂಡ ಇಲ್ಲಿ ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಚಿಕ್ಕೋಡಿಗೆ ಆಗಮಿಸ್ತಾ ಇದ್ದಾರೆ. ಶ್ರುತಿ, ಓಕೆ ಲೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಹಾಗೆ ಶಿವರಾಮ್, ತಮಗೂ ಕೂಡ ಧನ್ಯವಾದಗಳು.